ಕರಾವಳಿ ಭಾಗವಾದ ಉಡುಪಿಯಲ್ಲೂ ಕೂಡ ಹೆಚ್ಚಿನ ಮಳೆ ಆಗ್ತಾ ಇದೆ. ಆರಂಭದಲ್ಲಿ ಬಿತ್ತಿದಂತಹ ಬಿತ್ತನೆಗಳೆಲ್ಲವೂ ಕೂಡ ಇದೀಗ ನೀರು ಪಾಲಾಗ್ತಾ ಇದೆ. ರೈತರು ಆಕಾಶ ನೋಡುವಂತಹ ಪರಿಸ್ಥಿತಿ ಬಂದೊದಗಿದೆ ಉಡುಪಿಯಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಉಡುಪಿ ಜಿಲ್ಲೆಯಲ್ಲಿ ಮುಂಗಾರು ಆರ್ಭಟ, ತುಂಬಿ ಹರಿದ ಪಾಪನಾಶಿನಿ ಪಿನಾಕಿನಿ ಸುವರ್ಣ ನದಿ. ಮುಂದಿನ 4 ದಿನ ಭಾರೀ ಮಳೆಯ ಮುನ್ಸೂಚನೆ. ಉಡುಪಿ ಜಿಲ್ಲಾದ್ಯಂತ ಧಾರಾಕಾರ ಮಳೆ ಆಗ್ತಾ ಇದೆ. ಕಾರ್ಕಳ, ಹೆಬ್ರಿ ಭಾಗದಲ್ಲಿ ಭಾರೀ ಮಳೆ ಸುರಿದ ಕಾರಣ ಪಾಪನಾಶಿನಿ, ಪಿನಾಕಿ ನದಿಗಳು ತುಂಬಿ ಹರಿತಾ ಇದೆ. ಮಣಿಪುರ ಡ್ಯಾಂ ತುಂಬಿ ಹರಿತಾ ಇದೆ. ಡ್ಯಾಂ ಗೇಟ್ಗಳನ್ನು ಓಪನ್ ಮಾಡಿ ನೀರನ್ನ ಹರಿಬಿಡ್ಲಾಗ್ತಾ ಇದೆ. ನದಿ ಸಮುದ್ರ ತೀರದ ಜನಕ್ಕೆ ಕಟ್ಟೆಚ್ಚರದ ಸಂದೇಶವನ್ನ ಕೊಡಲಾಗಿದೆ. ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ರೆಡ್ ಅಲರ್ಟ್, ಆರೆಂಜ್ ಅಲರ್ಟ್ ಅನ್ನು ವಿಸ್ತರಣೆ ಮಾಡಿದ್ದಾರೆ. ಎಲ್ಲಾ ನದಿಗಳು ತುಂಬಿ ಹರಿಯುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಇದು ಪಾಪನಾಶಿನಿ ಮತ್ತು ಪಿನಾಕಿನಿ ನದಿಗಳು ಒಂದಾಗಿ ಸಮುದ್ರವನ್ನು ಸೇರುವಂತಹ ದೃಶ್ಯ. ಅಗಾಧವಾದ ಒಂದು ವ್ಯಾಪ್ತಿಯನ್ನು ಇದು ಆವರಿಸಿಕೊಳ್ತದೆ. ಪ್ರತಿ ಬಾರಿ ಮಳೆ ಬಿದ್ದಾಗಲೂ ಕೂಡ ಒಂದು ಕರಾವಳಿ ಜಿಲ್ಲೆಗಳಲ್ಲಿ ವಿಪರೀತ ಮಳೆ ಸುರಿತಾ ಇದೆ. ಅದರ ಜೊತೆಗೆ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಹೆಬ್ರಿ, ಕಾರ್ಕಳ, ಬೆಳ್ತಂಗಡಿ, ಅದರ ಜೊತೆಗೆ ಆಗುಂಬೆ, ಚಾರ್ಮಾಡಿ ಈ ಭಾಗಗಳಲ್ಲಿ ಮಳೆ ಆಗ್ತಾ ಇರೋದ್ರಿಂದ ಈ ಘಟ್ಟ ಪ್ರದೇಶದ ನೀರು ಸಮುದ್ರಕ್ಕೆ ಹರಿಬೇಕಾದ್ರೆ ಕರಾವಳಿಯನ್ನು ದಾಟಿಕೊಂಡು ಹೋಗಬೇಕಾಗ್ತದೆ. ನಾವು ನೋಡ್ಬೋದು ಯಾವ ಪ್ರಮಾಣದಲ್ಲಿ ನೀರು ಸಮುದ್ರದತ್ತ ಹರಿತಾ ಇದೆ ಅನ್ನುವಂಥದ್ದು. ಎಲ್ಲರೂ ಹೇಳ್ಬೋದು ಮಳೆಗಾಲದಲ್ಲಿ ಕರಾವಳಿಯಲ್ಲಿ ಬಂದ ನೀರೆಲ್ಲ ವೇಸ್ಟ್ ಅನ್ನುವಂಥದ್ದು. ಆದರೆ ಹಾಗಲ್ಲ. ಭಾರೀ ಪ್ರಮಾಣದಲ್ಲಿ ನದಿಯ ನೀರು ಸಮುದ್ರವನ್ನು ಸೇರಿದರೆ ಮಾತ್ರ ಸಮುದ್ರ ಉಕ್ಕಿ ವಾಪಸ್ ಭೂಮಿಯ ಕಡೆ ಬರೋದಿಲ್ಲ ಅನ್ನುವಂಥದ್ದು ವೈಜ್ಞಾನಿಕವಾದ ಕಾರಣ. ಹಾಗಾಗಿ ಪ್ರತಿ ವರ್ಷ ಇಂತಿಷ್ಟೇ ಪ್ರಮಾಣದಲ್ಲಿ ನದಿ ನೀರು ಸಮುದ್ರವನ್ನು ಸೇರಲೇಬೇಕಾಗ್ತದೆ. ಇದು ಕುರ್ಕಾಲು ಹೊಳೆಗೆ ಹಾಕಿರುವಂತಹ ಅಣೆಕಟ್ಟು. ಈಗ ಎಲ್ಲ ಬ್ಯಾರಿಗೇಟ್ಗಳನ್ನು ಓಪನ್ ಮಾಡಿದ್ದಾರೆ. ಇದು ಇಡೀ ಕಾಪು ತಾಲೂಕಿಗೆ ಮತ್ತು ಉಡುಪಿ ತಾಲೂಕಿನ ಕೆಲವು ಭಾಗಗಳಿಗೆ ಕುಡಿಯುವ ನೀರಿನ ಆಸರೆಯಾಗಿರುವಂಥದ್ದು ನಾವು ನೋಡ್ಬೋದು. ಭಾರೀ ಪ್ರಮಾಣದಲ್ಲಿ ನೀರು ಬರ್ತಾ ಇದೆ. ಎಲ್ಲ ಗೇಟ್ಗಳನ್ನು ಬಂದ್ ಮಾಡಿದ್ದಾರೆ. ಈ ವರ್ಷದಿಂದ ಇಲ್ಲೊಂದು ಪಂಪ್ ಹೌಸನ್ನು ಕೂಡ ಓಪನ್ ಮಾಡಿರುವಂಥದ್ದು. ಅಂದರೆ ಇಡೀ 2 ತಾಲೂಕಿನ ಜನರ ಕುಡಿಯುವ ನೀರಿನ ಆಸರೆಯಾಗಿ ಪಂಪ್ ಹೌಸ್ ಕೆಲಸವನ್ನು ಮಾಡಲಿಕ್ಕಿದೆ. ಇದರ ನಡುವೆ ಕೂಡ ಕೆಲವರು ತಮ್ಮ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಅಂದರೆ ಈ ಥರ ಮಳೆ ಬಿದ್ದಂಥ ಸಂದರ್ಭದಲ್ಲಿ ತೆಂಗಿನಕಾಯಿಗಳು ಮತ್ತು ಕೆಲವು ಅಡಿಕೆ ಈ ಥರದ ಕೆಲವು ಬೆಲೆ ಬಾಳುವ ವಸ್ತುಗಳು ನದಿಯಲ್ಲಿ ಹರಿದು ಬರ್ತದೆ. ಅದನ್ನು ಹಿಡಿದು ಜೀವನವನ್ನು ಮಾಡುವಂಥದ್ದು ಕೂಡ ನಾವು ಒಬ್ಬ ವ್ಯಕ್ತಿ ನೋಡ್ಬೋದು. ಒಂದು ಕೋಲನ್ನು ಕಟ್ಕೊಂಡು ತೆಂಗಿನಕಾಯಿ ಬಂದಂಥ ಸಂದರ್ಭದಲ್ಲಿ ಅದನ್ನು ಹಿಡಿದು ಅವತ್ತಿನ ಖರ್ಚನ್ನು ಸರಿದೂಗಿಸುವಂಥದ್ದು ಮಾಡ್ತಾ ಇದ್ದಾರೆ. ನದಿ ಪಾತ್ರದಲ್ಲಿ ಮತ್ತು ಸಮುದ್ರ ಪಾತ್ರದಲ್ಲಿ ಬಹಳ ಮುನ್ನೆಚ್ಚರಿಕೆಯನ್ನು ಜನ ತೆಗೆದುಕೊಳ್ಬೇಕು ಅನ್ನುವಂಥದ್ದು. ಅದರ ಜೊತೆಗೆ ಮಳೆಯ ಅಲರ್ಟ್ ಕೂಡ ಇದೆ. ಈ ಮಳೆ ಮುಂದುವರಿತದೆ 1 ವಾರಗಳ ಕಾಲ. ತಟಕ್ಕೆ ಅಪ್ಪಳಿಸುತ್ತಿದೆ ಭಾರಿ ಪ್ರಮಾಣದ ನೀರು. ಸಮುದ್ರ ತೀರದಲ್ಲಿ ಪ್ರವಾಸಿಗರ ಹುಚ್ಚಾಟ. ವಿಶ್ವಪ್ರಸಿದ್ಧ ಮರವಂತೆ ಬೀಚ್ನಲ್ಲಿ ಪ್ರವಾಸಿಗರ ಹುಚ್ಚಾಟ ಹೆಚ್ಚಾಗಿದೆ. ಬೀಚ್ ಸೆಕ್ಯೂರಿಟಿ ಮಾತಿಗೂ ಬೆಲೆ ಕೊಡದೆ ಸಮುದ್ರಕ್ಕೆ ಪ್ರವಾಸಿಗರು ಇಳಿತಾ ಇದ್ದಾರೆ. ಉಡುಪಿ ಜಿಲ್ಲೆಯ ಎಲ್ಲಾ ಬೀಚ್ಗಳಿಗೂ ಪ್ರವೇಶ ನಿಷೇಧವನ್ನ ಹೇರಲಾಗಿದೆ. ಮಳೆಗಾಲದಲ್ಲಿ ಕಡಲಬ್ಬರ ಜಾಸ್ತಿಯಾಗುವ ಹಿನ್ನೆಲೆಯಲ್ಲಿ ಬೀಚ್ಗಳ ಬಳಿ ಹೆಚ್ಚಿನ ಗಮನ ಹರಿಸಲಾಗ್ತಾ ಇದೆ. ನಿಷೇಧ ಇದ್ರೂ ಪ್ರವಾಸಿಗರು ಬೀಚ್ಗೆ ಭೇಟಿ ಕೊಡ್ತಾ ಇದ್ದಾರೆ. ಎಚ್ಚರಿಕೆ ಫಲಕ ಇದ್ರೂ ಕ್ಯಾರೆ ಅನ್ನದೆ ಸಮುದ್ರಕ್ಕೆ ಇಳಿದು ಸೆಲ್ಫಿ ತೆಗೆಯುವ ಸಾಹಸ ಮಾಡ್ತಿದ್ದಾರೆ. ಸಾವಿರಾರು ಎಕರೆ ಭತ್ತದ ಗದ್ದೆ ಜಲಾವೃತ. ಉಡುಪಿ ಜಿಲ್ಲಾದ್ಯಂತ ಕಳೆದ 1 ವಾರದಿಂದ ನಿರಂತರ ಮಳೆ ಆಗ್ತಾ ಇದೆ. ಜೂನ್ ಆರಂಭದಲ್ಲಿ ಬಿತ್ತನೆ ಮಾಡಿದ ಗದ್ದೆಗಳೆಲ್ಲ ಜಲಾವೃತ ಆಗಿದೆ. ನಾಟಿ ಮಾಡಿದ ಪೈರು ಸಂಪೂರ್ಣ ಮಳೆ ನೀರಿನಿಂದ ಮುಳುಗಿ ಕೊಳೆತು ಬಿಟ್ಟಿದೆ. ಬಿತ್ತನೆ ಬೀಜಕ್ಕೆ ಪರದಾಟ ಮಾಡಿದ್ದ ರೈತ ಗದ್ದೆಗೆ ನೆರೆ ಬಿದ್ದಿರೋದನ್ನ ನೋಡಿ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾನೆ. ನದಿ ಮಟ್ಟ 2 ದಿನದಲ್ಲಿ ಇಳಿಕೆ ಆಗದೇ ಇದ್ರೆ ಗದ್ದೆಗಳೆಲ್ಲ ಬೇಸಾಯ ಮಾಡೋಕೆ ಆಗದಂತಹ ಪರಿಸ್ಥಿತಿಗೆ ಬಂದ್ಬಿಡುತ್ತೆ. ಉಡುಪಿ ಜಿಲ್ಲೆಯಾದ್ಯಂತ ಕಂಟಿನ್ಯೂಸ್ ಆಗಿ 10 ದಿವಸಗಳಿಂದ ಮಳೆ ಸುರಿತಾ ಇದೆ. ಕೆಲವು ತಗ್ಗು ಪ್ರದೇಶಗಳಿಗೆ ನೆರೆ ಹಾವಳಿ ಆಗಿದ್ದು ಬಿಟ್ಟರೆ ಇದು ಬೇಸಾಯ ಮಾಡುವಂಥವರಿಗೆ, ಕೃಷಿಗೆ ಇದು ವರದಾನ ಆಗಿರುವಂತಹ ಮಳೆ. ಆದರೆ ಭತ್ತದ ಬೇಸಾಯಕ್ಕೆ ಇದೊಂದು ವರದಾನ. ನಾವು ನೋಡ್ಬೋದು ಭತ್ತ ನಾಟಿ ಮಾಡಿ ಸುಮಾರು 10-15 ದಿವಸ ಆದಂತಹ ಗದ್ದೆಯಲ್ಲಿ ನಾವಿದ್ದೇವೆ. ಅಂದರೆ ಜೀವ ಕಳೆ ಪಡ್ಕೊಂಡಂತಹ ಗದ್ದೆಗಳಿಗೆ ನೆರೆ ಬಿದ್ದರೂ ಕೂಡ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ ಅನ್ನುವಂಥದ್ದು ಬೇಸಾಯಗಾರರ ಮಾತು. ಆದರೆ ಸಮಸ್ಯೆ ಆಗಿರುವಂಥದ್ದು ಬೈಂದೂರು ಆಗಿರ್ಬೋದು ಅಥವಾ ಕುಂದಾಪುರ, ಕಮಲಶಿಲೆ ಈ ಭಾಗದಲ್ಲಿ 1-2 ದಿವಸದ ಹಿಂದೆ ಉಳುಮೆ ಮಾಡಿ ಬಿತ್ತನೆಯನ್ನು ಹಾಕಿದ್ದಾರೆ ಬೀಜ. ಅಂಥ ಸಂದರ್ಭದಲ್ಲಿ ನಿರಂತರವಾಗಿ 3-4 ದಿವಸ ಅಲ್ಲಿ ನೆರೆ ಆವರಿಸಿದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅದು ಕೊಳೆತು ಹೋಗ್ತದೆ. ಅಂದರೆ 10 ದಿವಸದ ಹಿಂದೆ ನಾಟಿ ಮಾಡಿದ ಮತ್ತು ಬಿತ್ತನೆ ಮಾಡಿದ ಗದ್ದೆಗಳು ಜೀವಕಳೆಯನ್ನು ಪಡ್ಕೊಂಡಿದೆ. ಆದರೆ ಆ ಭಾಗದ ಗದ್ದೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಬಹಳ ವರ್ಷಗಳಿಂದ ಭತ್ತದ ಬೇಸಾಯವನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅವರಿಗೆ ಬಿತ್ತನೆ ಬೀಜವನ್ನು ಒದಗಿಸಬೇಕಾದ ಅನಿವಾರ್ಯತೆ ಇದೆ. ಒಟ್ನಲ್ಲಿ ಮಳೆ ಉಡುಪಿ ಜಿಲ್ಲೆ ಜನರನ್ನ ಹೈರಾಣಾಗಿಸಿದೆ. ಆರಂಭದಲ್ಲೇ ಈ ಪರಿ ಅಂದ್ರೆ ಮಳೆ ಮುಂದುವರೆದ್ರೆ ಹೇಗೆ ಅಂತ ಜನ ಚಿಂತಾಕ್ರಾಂತರಾಗಿದ್ದಾರೆ. ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.